ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಕೆಲಸದಿಂದ ಬಂದಿದ್ದ ಟೈಮ್ ಬಂದುಬಿಟ್ಟು 8:45 9 ಗಂಟೆ. ಅದು ಇದು ಕೆಲಸ ಮಾಡಿದೆ, ಮತ್ತು ಸ್ವಲ್ಪ ಹಾಲು ತಂದಿದ್ದೆ. ಹಾಲು ತಂದು ಟೀ ಮಾಡ್ಕೊಂಡು ಕುಡಿದು ಕೂತಿದ್ದೀನಿ. ನಾನು ಬೆಳಗಿಂದ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ತಿಂಡಿ ತಿಂದಿದ್ದು, ಮಧ್ಯಾಹ್ನದಿಂದ ಊಟ ಮಾಡಿರಲಿಲ್ಲ. ಹಂಗಾಗಿ ಹೊಟ್ಟೆ ಹಸಿತಿತ್ತು. ಬ್ರೆಡ್ ತಂದು ತಿಂದು ಸುಮ್ಮನೆ ಕೂತಿದ್ದೀನಿ. ಏನಪ್ಪ ಊಟ ಮಾಡಿಲ್ಲ, ಬ್ರೆಡ್ ತಿಂತೀರಾ ಅಂದ್ಕೊಂಡ್ರ? ಯಾಕೋ ತಿನ್ನಬೇಕು ಅನ್ನಿಸ್ತು, ತಿಂದೆ. ನನ್ನ ಮಗನಿಗೆ ತಂದಲ್ಲ, ಹಂಗೆ ಅದ್ರಲ್ಲಿ ನಾನು ಒಂದು ತಿಂದೆ. ನನ್ನ ಮಗ ಇವತ್ತು ಬೀಗ ತಗೊಂಡೋಗ್ಬಿಟ್ಟಿದ್ದ ಕೆಲ್ಸಕ್ಕೆ ಮರೆತು. ಅಲ್ಲಿಗೋಗಿ ಬೀಗ ಇಸ್ಕೊಂಡು ಮತ್ತು ಮನೆಗೆ ಬಂದಾಗ ಲೇಟ್ ಆಗೋಯ್ತು. 7:15 ಆಗಿತ್ತು. 7:15 ಆಗಿತ್ತು ನಾನು ಮನೆಗೆ ಬಂದಾಗ. ಬಂದು ಸಾಂಬಾರಿತ್ತು, ಅದನ್ನೇ ಬಿಸಿ ಮಾಡೋಣ ಅಂತ ಕೂತಿದ್ದೀನಿ. ಇನ್ನೂ ಬರೋದು ಲೇಟ್ ಅಲ್ವ, ಅದಕ್ಕೆ ರಾಗಿ ಹಿಟ್ಟು ಬೇರೆ ಖಾಲಿ ಆಗ್ಬಿಟ್ಟೈತೆ, ಹಂಗಾಗಿ ಮಾಡಿಲ್ಲ. ಇದ್ದೀನಿ, ರಾಗಿ ಒಣಗಿಸ್ಬೇಕು ಮತ್ತು ಬಟ್ಟೆ ಒಗಿಬೇಕು, ಇದ್ದೇ ಇರುತ್ತೆ ಕೆಲಸ. ಮನೆ ಹತ್ರ ರಜಾ ಐತೆ ಅಂದ್ಬಿಟ್ಟು ನಾವೇನು ಮನೇಲೇನು ಫ್ರೀಯಾಗಿ ಕೂತ್ಕೊಳಂಗಿಲ್ಲ. ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಕೆಲಸ ಇಲ್ಲದ ದಿನ ಯಾವುದು ಹೆಣ್ಮಕ್ಳಿಗಲ್ವ? ರಾತ್ರಿನೂ ಹಂಗೆ. ನಾನು ಸುಮಾರು ಜನ ನನ್ನ ವೀಡಿಯೋಗಳು ನೋಡ್ತಾರೆಲ್ಲ ಅನ್ಕೋಬೋದೇನೋ, ಈ ಅಮ್ಮ ಯಾವಾಗಲೂ ಇದ್ದೇನೋ. ಮತ್ತು ನೈಟ್ ಬಂದ್ಬಿಟ್ಟು ಯಾಕೋ ನಂಗೆ ಸ್ವಲ್ಪ ಸ್ನಾನ ಬೇರೆ ಮಾಡೋಗಿದ್ದೆ, ಸುಸ್ತಾದಂಗೆ ಆಗ್ತಿತ್ತು. ಸುಮ್ಮನೆ ಮಲಗಿ ಅಡುಗೆ ಮಾಡಿರಲಿಲ್ಲ. ಸಾಂಬಾರಿತ್ತು, ಸಾಂಬಾರು ಬಿಸಿ ಮಾಡಿ, ಅನ್ನ ಇತ್ತು ಒಂದು ಸ್ವಲ್ಪ ತಿಂದ್ಬಿಟ್ಟು ಅವನೇ ಬಂದು ತಿನ್ಕೊಳ್ಳಿ, ಮಾಡಿಲ್ಲ ಅಂದೆ. ಅವನು ಊಟ ಮಾಡೋದಲ್ವೇ ನಮ್ಮ ಅಂದ. ನಾನು ಇಲ್ಲಪ್ಪ, ನನಗೆ ಯಾಕೋ ಸೇರಲಿಲ್ಲ, ಬೇಡ ಅಂದೆ. ಅವನೇನು ಮಾಡ್ದ ಅಂದರೆ ಊಟನೇ ಮಾಡಲಿಲ್ಲ. ಇಲ್ಲ, ನೀನು ಊಟ ಮಾಡೋಕೆ ಫಸ್ಟು, ನೀನು ಊಟ ಮಾಡು ಅಂತೇಳಿ ಬಲವಂತ ಮಾಡಿಬಿಟ್ಟ. ಇಲ್ಲಪ್ಪ, ನಂಗೆ ಬೇಡ, ನೀನೇ ಊಟ ಮಾಡು, ನನಗೆ ಇವಾಗೇನು ಬೇಡ, ನೀನು ಹೊಟ್ಟೆ ಹಸ್ಕೊಂಡು ಮನೆ ಕಬೇಡ, ಗ್ಯಾಸ್ಟ್ರಿಕ್ ಓವರ್ ಆಗ್ತೈತೆ, ನಾನಾದರೂ ತಡ್ಕೊತೀನಿ. ಆಗಲ್ಲಪ್ಪ, ನಿಂಗೆ ಬೇಡ, ಹೋಗಿ ನೀನು ಊಟ ಮಾಡು. ಇಲ್ಲ, ನೀನು ಊಟ ಮಾಡು, ನಂಗೆ ಬೇಡ, ಹೋಗು, ಹಂಗೆ ಇರ್ತೈತೆ, ಹೋಗ. ಇಲ್ಲಿ ಗಂಟಾಗ್ಬಿಟ್ಟಿತ್ತು. ಬೆಂಗಳೂರಲ್ಲಿ ಕರ್ಕೊಂಡೋದ್ಮೇಲೆ ಇಲ್ಲಿ ಕಿವಿ ಹತ್ರ ಒಂದು ಗಂಟಾಗ್ಬಿಟ್ಟಿತ್ತು ನನ್ನ ಮಗಿಗೆ. ಆವಾಗ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಚೆನ್ನಾಗಿ ಅವನಿಗೆ ಆರೈಕೆ ಮಾಡಿದ್ರು. ನಮ್ಮಪ್ಪನೂ ಅಷ್ಟೇ 3 ಟೈಮ್ ಸರಿಗ್ಸೋದು ಮಗಿಗೆ. ಇಕ್ಕಮ್ಮ, ಅದು ಹೊಟ್ಟೆ ಕರಿಯಲ್ಲ ಮಗ, ಹೊಟ್ಟೆ ತುಂಬ ತಿನ್ಸಮ್ಮ ಅನ್ನೋದು. ನಮ್ಮಪ್ಪ ಇಲ್ದಿದ್ರೆ ಇವತ್ತು ನಾನು ನನ್ನ ಮಗ ಯಾವ ದಡ ಸೇರ್ತಿದ್ವೋ ಗೊತ್ತಿಲ್ಲ. ಯಾಕೋ ಯಾರು ಕೈ ಹಿಡಿತಾ ಇದ್ರು, ನನಗೆ ಯಾರೂ ಇಲ್ಲ. ಹಂಗಾಗಿ ಅವನಿಗೆ 8 ಗಂಟೆಗೆ ಅವ್ನ ಮುಖ ನೋಡೋಗ್ಬಿಟ್ರೆ ಮತ್ತು ಸಂಜೆ 10 ಗಂಟೆಗೆ ಅವ್ನ ಮುಖ ನೋಡೋದು ನಾನು. ಯಾಕಂದರೆ ಮಧ್ಯದಲ್ಲಿ ಅವ್ನ ಮುಖ ನೋಡೋಕ್ಕಾಗಲ್ಲ. ನಾನು ಕೆಲ್ಸಕ್ಕೆ ಹೋದರೆ ಸಂಜೆನೇ ಬರೋದು, ಅವನು ಸಂಜೆ ನೈಟ್ ಬರೋದು. ಅವಾಗ ಬಂದಾಗ 5 ನಿಮಿಷ ಅವ್ನ ಮುಖ ನೋಡಿ ಆಮೇಲಿಂದ ನಾನು ಮಲಗ್ತೀನಿ. ಒಂದೊಂದು ದಿವಸ ಮಲಗೇ ಬಿಟ್ಟಿರ್ತೀನಿ, ಬೆಳಗ್ಗೆ ಎದ್ದು ನೋಡ್ತೀನಿ. ಒಂದೊಂದು 5 ನಿಮಿಷನಾದ್ರು ಅವ್ನಿಗೆ ಮುದ್ದಾಡಿ ಹೋದ್ರೇ ನಂಗೆ ಸಮಾಧಾನ. ಅವನು ನನಗೆ ಅಷ್ಟು ದೊಡ್ಡ ಹುಡುಗ ಆಗಿದ್ರು ನನಗೆ ಎಳೆ ಮಗು ಥರನೇ. ಪುಟ್ಟ ಕಾಲು, ಪುಟ್ಟ ಕೈ, ಅಷ್ಟು ಮುದ್ದಾಗಿದ್ದ ನನ್ನ ಮಗ. ಆಮೇಲೆ ಒಂದು ಸತಿ ನನಗೆ ನಮ್ಮೂರಲ್ಲಿದ್ದಾಗ ಹಿಂಗೆ ಎಲ್ಲೋ ಅದನ್ನು ಹೇಳಿದ್ದೀನಿ ಆವಾಗಲೇ, ಗದ್ದೆ ಕೊಯ್ಯಕ್ಕೆ ಹೋಗ್ಬಿಟ್ಟಿದ್ವಿ. ಯಾರ್ದೋ ಮೇಲೆ ಬಿಟ್ಟು ಹೋಗಿದ್ದೆ. ಹಿಂಗೆ ಬಿಟ್ಟು ಇರ್ತಾರಲ್ವ ಸಂಬಂಧಿಕರು, ಅವ್ರ ಅಜ್ಜಿ ತಾತನ ಮೇಲೆ ಬಿಟ್ಟು ಹೋಗಿದ್ವಿ. ಅಂದರೆ ಅವರ ಅಜ್ಜಿ ತಾತನ ಹತ್ರ ಬಿಟ್ಟು ಹೋಗಿದ್ವಿ. ಅವನ ತಲೆ ಮೇಲೆ ಕೂರ್ಲಿತ್ತು. ಅವಾಗ ಜುಟ್ಟಾಕ್ತಾ ಇದ್ದೆ ನಾನು. ಏನೋ ನೋಡ್ಕೊತಾರೆ ಬಿಡು ಅಂತ, ಬಿಡು ಹೊಟ್ಟೆ ಪಾಡ್ಗೆ ಹೋಗೋರಲ್ಲ, ನೋಡ್ಕೊಳ್ಳೋಣ ಅಂತ ನೋಡ್ಕೊಳ್ಲಿಲ್ಲ ಅವರು. ಬಿಟ್ಟಿಗೆ ನೋಡ್ಕೊಳ್ಳೋರು. ಮಕ್ಕಳನ್ನ ಪ್ರೀತಿ ಯಾವತ್ತೂ ತೋರಿಸಿಲ್ಲ ಅವ್ರ ಅಜ್ಜಿ ತಾತ ಅಂತ ಮಕ್ಕಳಿಗೆ ಮೊಮ್ಮಕ್ಕಳನ್ನ ಪ್ರೀತಿ ಯಾವತ್ತೂ ಕೊಟ್ಟಿಲ್ಲ. ಅವಕ್ಕೆ ಅವ್ರ ಮಕ್ಕಳಿಗೆ ಅವ್ರ ಪ್ರೀತಿ ಕೊಟ್ಟು ಬೆಳೆಸಿಲ್ಲ, ಸಂಸ್ಕಾರ ಕೊಟ್ಟು ಬೆಳೆಸಿಲ್ಲ ಅಂದರೆ ಇನ್ನು ಅವ್ರ ಹೊಟ್ಟೆ ಕೊಟ್ಟರೆ ಮಕ್ಳಿಗೆ ಕಲಿಸ್ತಾರ? ನಾನು ಗದ್ದೆ ಕೊಯ್ದುಬಿಟ್ಟು ಬಂದೆ. ನಮ್ಮೂರು ಪಕ್ಕದಲ್ಲೇ ಗದ್ದೆ ಕೊಯ್ಯಕ್ಕೆ ಹೋಗಿದ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಮಾಡಿದಾಗೆಲ್ಲ ಅದು ನೆನಪಾಗೋದು ಏನಕ್ಕೆ ಅಂದರೆ, ಅದು ನಾನು ಯಾವಾಗಲೂ ಹೇಳ್ಕೊತಾ ಇರ್ತೀನಿ. ಅದೊಂದು ಸನ್ನಿವೇಶ. ನಾನು ಗದ್ದೆ ಕೊಯ್ದು ಬರಬೇಕಾದ್ರೆ ಮಳೆ ಜೋರಾಗಿ ಬಂದ್ಬಿಡ್ತು. ನಾನೊಂದು ಗೋಣಿಚೀಲದೊಂದು ಕೊಪ್ಪೆ ಥರ ಇಟ್ಕೊಂಡು ಬಂದೆ. ನನ್ನ ಮಗ ಚರಂಡಿ ಬಿದ್ದುಬಿಟ್ಟೈತೆ. ಚರಂಡಿ ಬಿದ್ದುಬಿಟ್ರೆ ಇಂಥವಾಗ ಗದ್ದೆ ಹೊಡೆದೋಗ್ಬಿಟ್ಟಿತ್ತು ನನ್ನ ಮಗಿಗೆ. ಅವರೆಲ್ಲ ಒಳಗಡೆ ಕೂತ್ಕೊಂಡು ಟೀ ಕುಡಿತಾವ್ರೆ ಬೆಚ್ಚಗೆ. ಆ ಮಗ ಈಚೆ ಕಡೆ ಕೂತ್ಕೊಂಡು ಬಡ್ಕೊತಾ ಐತೆ. ದಾರೆಗೆ ಹೋಗಿ ವ್ಯಾಪಸ್ಕೊಬಿಟ್ರೆ ಇವತ್ತು ನನಗೆ ಹೊಟ್ಟೆ ಕಿವುಚ್ಕೊಂಡ್ ಬಂದ್ಬಿಡುತ್ತೆ.
ಯಾರೊಬ್ಬರು ಸಹ ಉಯ್ಯ ಮಳೇಲಿ ಕೂತಿರೋ ಮಗನ ಯಾರು ಮಾತಾಡ್ಸಿಲ್ಲ ಊರಲ್ಲಿ. ಎಲ್ಲ ಮಸ್ತಾಗಿ ಎಲ್ಲ ಕೂತಿದ್ರು, ಯಾರು ಮಾತಾಡ್ಸಿರ್ಲಿಲ್ಲ. ನಾನು ಯಾವಾಗ ನನ್ನ ಮುಖ ನೋಡ್ತಿದ್ದಂಗೆ ಕಿಟಾರಂಗೆ ಕಿರ್ಚ್ಕೊಂಡ್ಬಿಡ್ತು ಮಗ. ಹತ್ರಕ್ಕೆ ಹೋಗಿ ಬಾಚಿ ತಬ್ಕೊಂಬಿಟ್ಟೆ. ಇಲ್ಲೆಲ್ಲ ಒಂಥರ ಬ್ಲಡ್ ಆಗ್ಬಿಟ್ಟಿತ್ತು. ಗದ್ದೆ ಹೊಡೆದೋಗ್ಬಿಟ್ಟಿತ್ತಲ್ಲ, ರಕ್ತ ಸುರಿದೋಗ್ತೈತೆ. ಮೇಲೆ ಜುಟ್ಟು ಕಟ್ಬಿಟ್ಟವ್ರೆ, ಕುಂಡ್ರಿಸ್ಬಿಟ್ಟವ್ರು, ಚಳಿ ಒಳಗೆ ಬಿಡ್ಕೊಂತಾಯ್ತು ಮಗ. ಅವ್ರ ಕಳ್ಳಿಗೆ ಬೆಂಕಿ, ನಿಜವಾಗ್ಲೂ ನನ್ನ ಕಳ್ಳಿಗೆ ಬೆಂಕಿ ಇಕ್ತು, ಅವ್ರ ಕಳ್ಳಿಗೇನು ಬೆಂಕಿ ಇಕ್ಕಿಲ್ಲ. ಯಾಕಂದರೆ ಅವ್ರು ಎತ್ತ ತಾಯಿ ಅಲ್ಲ ಅಲ್ವಾ. ಅದಕ್ಕೆ ಹೇಳೋದು, ಯಾವ ಮಕ್ಳಿಗೂ ತಾಯಿ ಪ್ರೀತಿ ಯಾವತ್ತೂ ಕಮ್ಮಿ ಆಗಬಾರ್ದು. ಎಲ್ಲ ಒಳಗಡೆ ಕೂತ್ಕೊಂಡು ಮಳೆಯಲ್ಲಿ ಎಲ್ಲ ಒಳಗಡೆ ಅವ್ರ ಅಜ್ಜಿ ತಾತ ಅವ್ರ ಅತ್ತೆದಿರು ಯಾರು ಇವತ್ತು ಏನೂ ಆಗಿಲ್ಲ, ಯಾರು ಹೋಗಿಲ್ಲ, ಎಲ್ಲ ಚೆನ್ನಾಗವ್ರೆ. ನಾನು ವಿಡಿಯೋ ಮುಖಾಂತರ ಎಷ್ಟು ನನಗೆ ಕೂತ್ಕೊಂಡಿದ್ರೆ ಯಾರು ಸಹ ಮಗನ ಮಾತಾಡ್ಸಿಲ್ಲ, ಎತ್ಕೊಂಡು ಮುದ್ದಾಡ್ದವ್ರಿಲ್ಲ. ಮಕ್ಳಿಗೆ ಎಷ್ಟು ಚೆನ್ನಾಗಿ ಇವಾಗ ಯಾವುದೋ ನನ್ನ ಮಗು ಅಳ್ತಿದ್ರೆ ನಮಗೆ ಓಡಾಗಿ ಎತ್ಕೊಂಡು ಸಮಾಧಾನ ಮಾಡೋದು ಅನ್ನಿಸುತ್ತೆ. ಅವ್ರು ಸಮಾಧಾನ ಮಾಡಲಿಲ್ಲ ಮಗಿಗೆ. ಮಗ ಯಾವಾಗ ನನ್ನ ಮಗ ನೋಡ್ಕೊಂಡು ಹತ್ಬಿಡ್ತು. ನನಗೆ ಇಂಥ ಮೊಬೈಲ್ಗಳೆಲ್ಲ ಇಲ್ಲವಲ್ಲ ನಮ್ಗೆ ಅವಾಗೆಲ್ಲ. ಒಂದು 10-15 ವರ್ಷದ ಮುಂಚೆ ನಮ್ಗೆ ಇವೆಲ್ಲ ಏನೂ ಗೊತ್ತಿರಲಿಲ್ಲ. ಒಂದು 18 ವರ್ಷದ ಮಗ ಇವಾಗ ಅವನು. ಆ ಟೈಮ್ನಾಗ ಇಂಥ ಮೊಬೈಲೆಲ್ಲ ಇರಲಿಲ್ವಲ್ಲ. ಹಂಗಾಗಿ ನಮಗೆ ಅವೆಲ್ಲ ವೀಡಿಯೋಗಳು ಮಾಡೋಕ್ಕಾಗಿರಲಿಲ್ಲ. ಆ ಮಗ ನೋಡಿಬಿಟ್ಟು ಅವ್ರಿಗೆ ಕಳ್ಳೇ ಚುರ್ಕಂತಿಲ್ಲ, ಎಲ್ಲ ಬೆಚ್ಚು ಟೀ ಕುಡ್ಕೊಂಡು ಒಳಗಡೆ ಕುತ್ಕೊಂಡ್ಬಿಟ್ಟಿದ್ರು. ನನ್ನ ಮಗ ಈಚೆಗಡೆ ಬಡ್ಕೊಂತಾಯಿತ್ತು. ನನ್ನ ಮಗ ನೋಡಿ ಹತ್ಬಿಡ್ತು. ಹೊಡೋಗಿದ್ದೆ ಬಾಚಿ ತಬ್ಕೊಂಡ್ರಿಲ್ಲ, ಎಲ್ಲ ಬ್ಲಡ್ ಆಗ್ಬಿಟ್ಟೈತಿ. ಇಲ್ಲಿ ಗದ್ದೆ ಹೊಡೆದೋಗ್ಬಿಟ್ಟಿತ್ತು ಮಗಿಗೆ. ನನ್ನ ಮಗನಿಗೆ ಇನ್ನೂ ಮಾರ್ಕ್ ಐತಿಲ್ಲಿ. ಹೋಗಿ ಅವಾಗ ಅಲ್ಲೆಲ್ಲ ಹೊಲಿಗೆ ಹೋಗಿ ಒಂದು ಹೊಲಿಗೆ ಹಾಕಿಸ್ಕೊಳ್ಳಿ. ಅದೊಂದು ನೆನಪು ನನ್ನ ಮಗಿಗೆ ಕೊಟ್ಟಿರೋದು. ಒಂದು ಸತಿ ನಮಗೆ ತೀರಾ ಅಂದರೆ ತೀರಾ ಊಟಕ್ಕೆ ಬರ್ತಾನೆ ಊರಲ್ಲಿ. ಯಾರೂ ಅಲ್ಲ, ಬೇರೆ ಯಾರೋ ಅಲ್ಲ, ಬೇರೆ ಯಾರ ಮನೆ ಬಾಗಿಲಿಗೆ ಹೋಗಿ ನನ್ನ ಮಗ ನಿಂತಿಲ್ಲ. ಅವ್ರ ಅಜ್ಜಿ ತಾತನ ಮನೆಯಲ್ಲೇ ಬಾಗ್ಲಲ್ಲೇ ಹೋಗ್ಬಿಟ್ಟು ಅಜ್ಜಿ ತಾತ ಊಟ ಮಾಡ್ತಾಯಿದ್ರೆ ಮೊಮ್ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮಗನ ಮಗ ಮೊಮ್ಮಗ ಅನ್ನೋದೊಂದು ಚೂರು ಕರುಣೆನೇ ಬೇಡವಾ? ಎಷ್ಟು ಒಂದು ಪ್ರೀತಿ ತೋರಿಸವ್ರೆ ಅಂದರೆ. ಅವ್ರು ಕಟುಕರು ಒಂಥರ. ಅವ್ರಿಗೆ ಪ್ರೀತಿ ಪ್ರೇಮ ಸಂಸ್ಕಾರ ಇರಬೇಕು ಅಂತ ಬಾಗ್ಲಲ್ಲಿ ನಿಂತ್ಕೊಂಡ್ಮೇಲೆ. ಇವಾಗ ಮೊಮ್ಮಕ್ಕಳು ಅಜ್ಜಿ ಮನೆ ಬಾಗಿಲಿಗೆ ಹೋಗಿ ಇನ್ಯಾರ ಮನೆ ಬಾಗಿಲಿಗೆ ಹೋಗ್ತವೆ? ಏನು ರಾಕ್ಷಸ ಮಕ್ಕಳಪ್ಪ. ಬಂದು 2 ಹೊತ್ತು ಬಾಗ್ಲ ನಿಂತ್ಕೊಂಡ್ಬಿಡುತ್ತೆ. ಏನು ರಾಕ್ಷಸ ಮಕ್ಕಳು, ಎಷ್ಟು ತಿಂದರೂ ಸಾಕಾಗಲ್ವಾ? ಈ ಥರ ಅಂದ್ಬಿಟ್ಟವ್ರೆ ನನ್ನ ಮಗನ. ಅದಕ್ಕೆ ನನಗೆ ಏನು ರಾಕ್ಷಸ ಮಗನಪ್ಪ, ಎಷ್ಟು ತಿಂದರೂ ಸಾಕಾಗಲ್ಲ. ಏನು ರಾಕ್ಷಸ ಮಗನಂತ ಅವ್ರ ಅಜ್ಜಿ ತಾತನೇ, ಸ್ವಂತ ಅಜ್ಜಿ ತಾತ ಹೇಳಿದ್ದು ನನ್ನ ಮಗನಿಗೆ. ಅದಕ್ಕೆ ನಾನು ಯಾರ ಮನೆಗೆ ಹೋದ್ರೂ ನನ್ನ ಮಕ್ಕಳಿಗೆ ನನಗೆ ಭಯ. ನನ್ನ ಮಕ್ಕಳು ತಿನ್ನೋದು ನೋಡಿ ಎಲ್ಲ ಯಾರೇನು ಅಂದ್ಕೊಂಡ್ಬಿಡ್ತಾರೋ ಅಂದ್ಬಿಟ್ಟು ಇವೆಲ್ಲ ನೆನಪಿಸ್ಕೋಬೇಕು ನಾವು ಮಕ್ಕಳನ್ನ. ಅದಕ್ಕೆ ಇವತ್ತು ನಾನು ಯಾರ ಮನೆ ಬಾಗಿಲಿಗೆ ಕಳಿಸಲ್ಲ. ಅವನೊಂದು ದಿವಸ ಉಪವಾಸ ಇದ್ದ ಅಂದ್ರೂ ನನಗೆ ತಡ್ಕೊಳಕ್ಕಾಗಲ್ಲ. ಎಲ್ಲಿ ಹುಷಾರಿಲ್ದಾಗ ಮಲಗಿಬಿಡ್ತಾನೋ ಅನ್ನೋ ಭಯಕ್ಕೆ ಏನೇ ಆಗಲಿ ನನ್ನ ಮನೆಗೆ ಸೆಪ್ಪೆನ ಏನೋ ಒಂದಾಗಲಿ ನನ್ನ ಮಗನ ಮಾಡಿಕ್ಬಿಡ್ತೀನಿ. ಸ್ವಂತ ಅಜ್ಜಿ ತಾತನೇ ಆ ಥರ ಅಂದ್ಬಿಟ್ರು ಮೊಮ್ಮಗನಿಗೆ. ಅಂದರೆ ನನ್ನ ಮಗ ಒಂಚೂರು ಊಟಕ್ಕೆ ಆತರ ಪಡೋನು. ಯಾಕಂದರೆ ಉಯ್ಯಾಲು ಇದ್ಬಿಟ್ಟಿದ್ರಲ್ಲ, ಹಂಗಾಗಿ ಏನಕ್ಕೋ ಗೊತ್ತಿಲ್ಲ, ಒಟ್ನಾಗ ಊಟಕ್ಕೆ ಆತರ ಪಡೋನು. ಇತ್ತೀಚೆಗಿಲ್ಲ. ಊರಿನ ಜನದ ಬಗ್ಗೆ, ಆ ಮನೆ ಜನದ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂದರೆ ನನಗಿನ್ನೂ ಬೇಜಾರು ವಿಡಿಯೋಗಳು ಸಿಗ್ತವೆ. ಬಟ್ ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ನನ್ನ ಮಕ್ಕಳು ಎಷ್ಟು ದಿವಸ ಉಪವಾಸ ಮಲಗವೆ, ಎಷ್ಟು ನೋವು ತಿಂದವೆ. ಆದಮೇಲೂ ಸುಮಾರು ಸತಿ ಅವ್ರ ಮನೆಗೆಲ್ಲ ಕರ್ಕೊಂಡೋಗಿದ್ದೀನಿ. ಬರ್ರೋ ಊಟ ಮಾಡ್ರಿ ಅಂದಿಲ್ಲ ಅವರು. ಒಂದು ಸತಿ ಅವ್ರ ಅಜ್ಜಿಗೆ ಹುಷಾರಿರಲಿಲ್ಲ, ತೀರೋದಾಗ ನಾನು ತೆಗ್ಸಿದ್ದಿದ್ದು ಫೋಟೋ ಇದು. ಎಷ್ಟು ಚೆನ್ನಾಗವ ನೋಡಿ ಇಲ್ಲಿ. ಅದಕ್ಕೆ ಅದು ಚಿಕ್ಕ ವಯಸ್ಸಿಂದ ಮಡಿಕೊಂಡಿದ್ದೀನಿ. ಎಷ್ಟು ಮುದ್ದಾಗವ ನನ್ನ ಮಗ. ಆವಾಗ ಈ ಥರ ಮುದ್ದಾಗಿರೋದು. ಕ್ಯಾಮ್ರಾಕ್ಕೆ ಫೋಟೋ ಏನಕ್ಕೋ ಫೋಟೋ ಬೇಕಾಗಿತ್ತು. ಹೋಗಿದ್ದೆ, ಎತ್ಕೊಂಡು ಹೋಗಿದ್ದೆ. ಆವಾಗ ಒಂದೇ ಸಮಕ್ಕೆ
ಫೋಟೋ ಹೊಡಿಯೋ ಯಪ್ಪನ್ನೇ ನೋಡ್ಬಿಟ್ಟ ಕೂತ್ಕೊಂಡು ಸ್ಟುಡಿಯೋದಲ್ಲಿ. ಅವ್ನಿಗವಾಗ ಅಷ್ಟು ಆಸಕ್ತಿ. ಅವಾಗ ಹೆಂಗೋ ಈಗಲೂ ಹಂಗೇನೆ. ಯಾವುದೊಂದು ಈಗ ಫೋಟೋ ಅಂದರೆ ಅವ್ನಿಗೆ ಇಷ್ಟಪಡಲ್ಲ. ಅವ್ನ ಮೊಬೈಲಲ್ಲೂ ಆಗಲಿ ನನ್ನ ಮೊಬೈಲಲ್ಲೇ ಅವ್ನ ಫೋಟೋ ಇಲ್ಲ. ಬಟ್ ಅವಾಗ ಒಂಥರ ಖುಷಿ ಅದಕ್ಕೆ. ನೋಡಿ ಎಷ್ಟು ಮುದ್ದಾಗೈತೆ ನನ್ನ ಮಗ. ಅದಕ್ಕೆ ನನ್ನ ಬಂಗಾರ ಅದು. ನನ್ನ ಮಗನೇ ನನ್ನ ಪ್ರಪಂಚ.